ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಗೈಸ್, ಇವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದು, ನಾಲ್ಕು ಗಂಟೆಗೆ ಎದ್ದು, ಈಗ 4:15 ಟೈಮು. ನಾನು, ನಮ್ಮಮ್ಮ, ನಮ್ಮ ಅಣ್ಣಂದಿರು ಎಲ್ಲರೂ ಬೆಟ್ಟ ಹತ್ತೋಣ ಅಂತ ಹೋಗ್ತಿದ್ದೀವಿ ಇವತ್ತು. ಸೊ ನಮ್ಮಮ್ಮಿ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರು, ಅದಕ್ಕೆ ಇವಾಗ ಹೋಗ್ತಿದ್ದೀವಿ. ಆಗಲೇ ಟೈಮ್ ಆಗ್ಬಿಟ್ಟೈತೆ. ಇವಾಗ ನಮ್ಮಮ್ಮಿ ಬರಬೇಕು, ನಮ್ಮ ಜಟಾಯು ಜೊತೆ ಹೋಗ್ತಿದ್ದೀವಿ, ಜಟಾಯು ತೊಗೊಂಡು. ಸೊ ಬನ್ನಿ, ಲೆಟ್ಸ್ ಗೋ. ಇವತ್ತು ಬೆಟ್ಟ ಹತ್ತುವ, ಚಾಮುಂಡಮ್ಮನ ಆಶೀರ್ವಾದ ತಗೊಂಡು ಬರುವ. ಬಾಯ್. ಸೊ ಗೈಸ್, ಇವಾಗ ಜಸ್ಟ್ ಬಂದ್ವಿ, ಅರ್ಧ ಗಂಟೆಗೆ ಬಂದು, ಬರೀ ಅರ್ಧ ಗಂಟೆ ಅಷ್ಟೇ ನಮ್ಮ ಮನೆಯಿಂದ ಇಲ್ಲಿಗೆ. ಬೆಳಗ್ಗೆ ಆದರೆ ಇನ್ನೂ ನಮ್ಮ ಅಣ್ಣಂದಿರು ಬರೋದು ಇದೆ, ಇನ್ನೂ ವೆಯ್ಟ್ ಮಾಡ್ತಾಯಿದ್ದೀವಿ. ಅವ್ರು ಬಂದಮೇಲೆ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು. ಹಾಂ, ಹೊಸ ವರ್ಷಕ್ಕೆ ಬೆಟ್ಟ ಹತ್ತುತ್ತಾ ಇದ್ದೀವಿ. ಒಳ್ಳೇದಾಗಲಿ. ಈ ವರ್ಷ 2026 ಮದುವೆ ಆಗುತ್ತೆ ನಮ್ಮದು, ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಒಳ್ಳೇದಾಗಲಿ. ಪೊಮ್ಮಗೆ ಫುಲ್ ಚಳಿಯಾಗಿದೆ. ಎಲ್ಲ ಅಷ್ಟೊಂದು ಚಳಿನೇ ಇಲ್ಲ ಇವತ್ತು. ಒಳ್ಳೆ ಗೊಕ್ಕ ಥರ ಜರ್ಕಿನ ಟೋಪಿ ಹಾಕೊಂಡ್ಬಿಟ್ಟೆ. ಅಲ್ಲಿ ಹೆಂಗೋಯ್ತವನೆ ರಾಜ್ಘಾಟದಲ್ಲಿ ಚಳಿ ನೋಡಿ ಇಲ್ಲಿ ಚಳಿ ಐತೆ. ಚಳಿನೇ ಇಲ್ಲ ಇವತ್ತು. ನೋಡ್ರಿ, ಜರ್ಕಿನೂ ಹಾಕೋ ಬಂದಿಲ್ಲ. ಹೌದಾ? ಫುಲ್ ಕತ್ಲೆ. ಫಸ್ಟ್ ಟೈಮ್ ಕಣ ಇಷ್ಟು ಕತ್ಲೆಲ್ಲಿ ಹತ್ತುತ್ತಾ ಇರೋದು. ಈಗ ಏನಾದರೂ ಚಿರತೆ ಬಂದ್ರೆ ಹಂಗೆ ತೆಗೆದು ಕಿತ್ತಿ ಬಗ್ದು ಬಿಡ್ತೀನಿ ಹಂಗೆ. ಸಿಂಹ, ಓ ಸಿಂಹ, ಮಮ್ಮಿ ಬಂದ್ರೆ ಓಡೈತಾನೆ, ಚಿರತೆ ಬಂದ್ರೆ ಬಗ್ದಾಕ್ತಾನಂತೆ. ಆಗ್ಲೇ ಹತ್ತಿ ಹಿಡಿತವ್ರೆ. ನೀವು ಇಷ್ಟು ಬೇಗ, ನಮ್ಮ ಅಣ್ಣ ಫಸ್ಟ್ ಟೈಮ್ ಇಷ್ಟು ಬೇಗ ಹತ್ತಿ. ಮುಂಚೆ ಎದೋಳಪ್ಪ ಅಂದರೆ ಹೋಗಿ ಯಾವನ್ ಬರ್ತಾನೆ ಅಂತಿದ್ದ. ಈಗ ನೋಡು, ಆನ್ ಟೈಮ್ಗೆ ಕೇಳಿದ ತಕ್ಷಣ ಟಕ್ ಅಂತ ಬಂದಾನೆ. ಗುಡ್ ಬಾಯ್. ನೋಡಿದ್ರೆ ವಾಪಸ್ ಹೊಡ್ ಬಂದಿರ್ತಾನೆ. ಅಲ್ಲೇ ಆಗ್ಲೇ ಒಟ್ಟಿಗೆ ಹೋಗದ ಅಂತಾನೆ. ಅಲ್ಲೊಂದು ನಾಯಿ ಕಾಣಿಸಿದ್ರೆ ಸಾಕು, ಅವ್ವ ಬತ್ತು, ಯಾವುದೋ ಬತ್ತು, ಏನೋ ಬತ್ತು ಅನ್ಕೊಂತಾನೆ. ಈಗ ಕುಮಾರ್ಸ್ನಲ್ಲಿ ಕಾಲ್ಗೆಲ್ಲ ಹೊಸಿ ಆಗಲಿಲ್ಲ. ನೀವೆಲ್ಲ ಬರೀ ಕಾಲಲ್ಲಿ ಹತ್ತುತ್ತಿದ್ದೀರಾ? ಹೋಗದ ತುಂಬ ಚೆನ್ನಾಗೈತೆ. ಐತೆ ಟ್ರೈನ್ ಐತೆ ಕಣ್ರ, ಬೆಸ್ಟ್. ಕಾರ್ಗಳಂದ್ರೆ ಏನೈತೆ ಗೊತ್ತಾ, ಸುಮ್ಮನೆ ಚಳಿ ಇನ್ನು ಹೊಡಿಬೇಕು ಅವ್ನಿಗೆ. ಇನ್ನೂ ತುಂಬ ಚಳಿ ಅಂತ ಅವನಿಗೆ. ವೇಸ್ಟ್. ಕಾಂತಾರದಲ್ಲಿ ಒಂದು ತೋಟ ಇದೆಯಲ್ಲ, ಯಾವ ತೋಟ ಅದು? ಅದ್ರಿಗೆ ಅಲ್ಲಿಗೆ ಹೋಗ್ತಾರ ಥರ ಅನಿಸ್ತಿದ್ಯಾ? ಹಾಂ, ಯಾವ್ದು ಹೆಸರು ಐತೆ, ಏನು ತೋಟದ ಹೆಸರು? ಈಶ್ವರನ ತೋಟ. ತೋಟ ನೋಡ್ತಾ ಇದೀವಿ. ಬರ್ರಮ್ಮ. ಅರ್ಧ ಗಂಟೆಗೆ ಹತ್ಬೇಕು ಅಂದ್ಬಿಟ್ಟು ಎಷ್ಟೊತ್ತು ಮಾಡ್ತಿದ್ದೀರಾ? ಹತ್ತಪ್ಪ, ಬೇಗ ಹಿಂಗೆ ಹತ್ತಿರ. ಹಾಂ, ಸಿರಿ ಹಿಂಗೆ ಆಡೋದು. ಮಮ್ಮಿ, ಅಮ್ಮ ಇಲ್ಲಿ ನೋಡಿ, ಸಿರಿ ಹಿಂಗೆ ಆಡೋದು. ಕಾಣ್ತಲ್ಲ ನಂದಿ. ಫೈನಲಿ ಕಂಪ್ಲೀಟೆಡ್. ಎಷ್ಟೊತ್ತು ತಗೊಂಡ್ವಪ್ಪ? 35 ಮಿನಿಟ್ಸ್ ತಗೊಂಡಿದ್ದೆ. ಹಾಂ, ಕರೆಕ್ಟಾಗಿ ಹೇಳು. 41 ಮಿನಿಟ್ಸ್. 40 ಮಿನಿಟ್ಸ್. ಸುಳ್ಳು ಹೇಳಬೇಕು. ನಾವು ಇನ್ನೂ ಬೇಗ ಹತ್ತುತ್ತಿದ್ವಿ, ನಾವು ಮಮ್ಮಿಯಿಂದ ಸ್ವಲ್ಪ ಲೇಟ್ ಆಯಿತು. ಹಾ, ಸ್ವರ್ಗ. ಬನ್ನಿ, ಹಾಗೆ ರಶ್ ಆಗುತ್ತೆ. ಹಾಂ, ಗೈಸ್ ರಶ್ ಇಲ್ಲ, ಆರಾಮಾಗಿ ಹೋಗ್ಬೋದು. ಅರ್ಧ ಗಂಟೆ, ಒಂದು 1/4 ಗಂಟೆಗೆ ದರ್ಶನ ಆಗ್ಬಿಡುತ್ತೆ. ಇವಾಗ ರಶ್ ಇಲ್ಲ ಇವತ್ತು. ಆದರೆ ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ರಶ್ ಆಯ್ತದೆ.
ಇವತ್ತು ಮಂಗಳವಾರ ಯಾವ ವಾರ ಯಾವುದು ಅಂತ ಗೊತ್ತಿಲ್ಲ ಇವತ್ತು ಮಂಗಳವಾರ ಮಂಗಳವಾರ ಕಣ ಮಂಗಳವಾರ ಇವತ್ತು ಗುರುವಾರ ನಿನ್ನೆ ರಾಜಘಟ್ಟ 4 ಗಂಟೆಗೆ ದರ್ಶನ ಆಯಿತು. ಹಾಯ್ ವಿಡಿಯೋ ಮಾಡ್ತಿದ್ದೀನಿ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಆಗಿರೋದು. ಸೈಲೆಂಟಾಗಿ ಚಳಿಗೆ ನಿಂತೈತೆ. ಸೈಲೆಂಟಾಗಿ ಸುಮ್ಮನೆ ನಿಂತಿದೆ ಪಾಪ ಅದು. ಬಾಳೆಹಣ್ಣು ಕೊಡ್ತಾರೆ. ನಾಳೆನ ಇದಕ್ಕೆ ಹೋಯ್ತಾರಂತೆ ಅದೇ 3 ರಂಗ ದರ್ಶನ. ದರ್ಶನ ಎಲ್ಲ ಆಯಿತು, ಇವಾಗ ಇಳಿತಿದ್ದೀವಿ. ಲಾಸ್ಟ್ಗೆ ಒಳ್ಳೆ ನೀಟಾಗಿ ದರ್ಶನ ಆಯಿತು, ಎಲ್ಲ ಮುಗೀತು. ಬರ್ತಾ ಸೌಂಡ್ ಕೇಳಿಸ್ತಿಲ್ಲ ಅಲ್ಲಿ. ತಮ್ಮ ಸ್ಪೀಡಲ್ಲಿದ್ದಾರೆ ಅವರು, ಬೇಗ ಹೋಯ್ತಾವ್ರೆ ಕಾಫಿ ಕುಡಿಯೋಕೆ. ಈಗ ತಿರ್ಗಾ ಮಂಜಡ ನಮ್ಮ ಸಿರಿ ನೋಡ್ದಂಗೆ ಆಯ್ತದೆ. ನೀನು ಆಡೋದು ನೋಡ್ದೆ ಮಾಡು. ಸುತ್ತ ಇಲ್ಲಿ ಬೆಟ್ಟದ ಸುತ್ತನೇ ಬಂದ್ಬಿಟ್ಟವ್ರೆ. ಚಲ್ ಹೋಗಮ್ಮ, ಬರ್ರಮ್ಮ. ಆ ಥರ ಹೋಗ್ತಾನಂತೀಗ. ಹೋಗು ಹೋಗು. ಹಾಂ, ಅರಿಶಿನ ಕುಂಕುಮದ ಏನಾದ್ರು ಆಸಿಡ್ ಕಂಟೆಂಟ್ ಇದ್ದಿದ್ರೆ ಈ ಕಲ್ಲುಗಳೆಲ್ಲ ಒಂಟವಾಗಿರುವತ್ತಿಗೆ. ಏನೋ ಆಸಿಡ್ ಕಂಟೆಂಟ್ ಏನಾದ್ರು ಇದ್ದಿದ್ರೆ ಹೇಳ್ದಂಗೆ ನಡುತ್ತೈತೆ ಕಾಲ ಅಲೇನು, ಹಾಂ ಸ್ವಲ್ಪ ನಡುತ್ತೈತೆ. ನಡುಕ್ತೈತಾ? ಯಾರು ಫಸ್ಟ್ ಇಳಿತಾರೆ ಇವಾಗ? ನೋಡ, ಫಸ್ಟ್ ಹಿಡಿದ್ರು ಹೋಗ್ಬೇಕು ಮನೆಗೆ, ಸೆಕೆಂಡ್ ಹಿಡಿದ್ರು ಹೋಗ್ಬೇಕು. ನಾನು ಸ್ವಲ್ಪನೂ ಸ್ವೆಟ್ ಆಗಿಲ್ಲ ನಿಮ್ಮ ಜೊತೆ ನಿಂತ್ಕೊಂಡು ಬಂದು. ವಿಚ್ ಒನ್? 300. 200. 300? 3 ಯಾವುದು 2 ಯಾವುದು ಗೊತ್ತಿಲ್ಲ ನನಗೆ. 300. ಬೆಟ್ಟ ಹತ್ತಾಯ್ತು, ನಮ್ಮ ಅಕ್ಕ ಇಳಿಯಕ್ ಆಯ್ತಲ್ಲ, ಇಳಿಸ್ತಾ ಇದೀವಿ. ನೋಡು, ಇಳಿಸ್ತಾ ಇದೀವಿ. ಇಳಿಸ್ತಾವ್ರೆ ಹಿಡ್ಕೊಂಡು. ಹಾಂ, ನಿಜ ಅನ್ಕೊಬಿಟ್ಟರು. ಆಯ್ತಾ? ಮೆಟ್ಲಿದೆ, ನಿಧಾನ ಕಾಲಡಮ್ಮ. ಹತ್ತುವಾಗ ಎತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಅಂತ ಅಷ್ಟೇ ಅಕ್ಕನ ಪಕ್ಕ ಬರ್ತಾರದು. ಡೌರಾಜ, ಏಯ್ ನೀನು ಆ್ಯಕ್ಟಿಂಗ್ ಯಾಕೆ ಕಲಿಬಾರ್ದು? ಕಿಲಾಡಿಗಳು ಹೊಟ್ಟೋದ್ರೆ ನಿಜ ಐತಿ ಕಣ್ಲ. ಗಿಲ್ಲಿ ಏನು ಏನೋ ನೆನೆ ಮಾರ್ಕ್ ಅದಾವ ವಿಡಿಯೋ ಇದಕ್ಕೆ ಬಂದ ಲಾಂಚ್ ಇದಕ್ಕೆ ಮೂವಿದ್ಕೆ. ಯಾರೋ ಸುದೀಪು. ಈಗ ನೀಗೊಂದು ಟಾಸ್ಕು, ಜಂಪ್ ಮಾಡಿ ಗಂಟೆ ಹೊಡಿಬೇಕು. ಹೊಡೆದೂಟ ಹೊಡೆದೂಟ. ಪೊಮ್ಮ ಹೊಡಿತಾನೆ ಅವ್ನು ಜಸ್ಟ್. ಈ ಕೊನೆಗೆ ಜರ್ಕಿನ್ ಬಿಚ್ಚದ ಕಣಪ್ಪ ಈಗ ಇಳಿದ್ಮೇಲೆ. ಅಲ್ಲಿ ಕಡಿತಾ ಇದೆ ಒಳಗಡೆ. ಫೈನಲಿ ಫಿನಿಶ್ ಆಯ್ತಪ್ಪ. ಫೈನಲಿ ಫಿನಿಶ್. ಕರೆಕ್ಟಾಗಿ 7:30 ಅಂದ್ಕೊಂಡ್ವಿ, 7:30ಗೆ ಹೇಳಿದ್ವಿ. 7:30ಗೆ ಹೇಳಿದ್ವಾ? ಹಾಂ, 7:30 ಆಯ್ತಲ್ಲ. ಹಾಂ, 7:45. ಸುಮ್ಮನೆ ಹೇಳಿ 7:30 ಅಂತ. ಹಾಂ, 7:30 ಆಯಿತು. ಈಗ ಇಲ್ಲಿಗೆ
ಸ್ಟಾಪು. ಈಗ ನಾವು ನೆಕ್ಸ್ಟು ಪಯಣ ಈಗ ಸರ್ ನೆಕ್ಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಈಗ ನೆಕ್ಸ್ಟ್ ನಾವು ಹೋಗ್ತಿರೋದು ಇದೇ ರೂಟಲ್ಲಿ ಹೋದ್ರೆ ನೆಕ್ಸ್ಟ್ ಕ್ರಾಸ್ ಬಂದು ನೆಕ್ಸ್ಟ್ ಜಯನಗರ ಅಂತ ಬರುತ್ತೆ. ಸರ್ ನೀವು ರೋಡ್ ಹೇಳ್ಬಿಡಿ ಸರ್. ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದೀವಿ. ಶ್ರೀ ಕೃಷ್ಣನ ಸನ್ನಿಧಿಗೆ ಹೋಗ್ತಾ ಹರೇ ರಾಮ ಹರೇ ರಾಮ 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 ಕೃಷ್ಣ ಕೃಷ್ಣ ಹರೇ ಹರೇ. ಹಾಂ ಇರೋ ಈ ಕಡೆ ಬಾ. ಹೆಲೋ ಬಸ್ಸು 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 ಹ್ಯಾಪಿ ನ್ಯೂ ಇಯರ್. ಅದು ಇಲ್ಲಿ ಹಾಯ್ ಬ್ರೋ. ಕೈ ಇಲ್ಲ ಕಣ. ಏ ಐತೆ ಏಟಾಗೈತೆ. ಈಟಾಗೈತೆ ಪಾಪಚ್ಚ. ಇಲ್ಲಿ ಬಂದ ಬೆಟ್ಟ ಮುಗಿಸ್ಕೊಂಡು ಬಂದ್ವಿ. ಈಗ ಇಸ್ಕಾನ್ ಟೆಂಪಲ್ ಮಂದಿರಕ್ಕೆ ಬಂದಿದ್ದೀವಿ. ಸ್ವಲ್ಪ ಜೋರಾಗಿ ಮಾತಾಡ್ಕೇಳಿ. ಇಸ್ಕಾನ್ ಟೆಂಪಲ್ ಮಂದಿರಕ್ಕೆ ಬಂದಿದ್ದೀವಿ ಈಗ. ನಮ್ಮಿ ಫಸ್ಟ್ ಟೈಮ್ ಅನ್ಸುತ್ತೆ ನೀವು ಬಂದಿರೋದಲ್ಲ. ನೀನು ನಮ್ಮ ಅಕ್ಕ ನೀನು ನಮ್ಮ ಅಕ್ಕ ಫಸ್ಟ್ ಟೈಮಾ? ಪ್ರಮೋದ್ ಅವ್ರು ಬಂದಿದ್ದಾರೆ ತುಂಬ ಸರಿ. ಅವ್ನು ಫಸ್ಟ್ ಟೈಮ್ ಅಂತ ಹೇಳ್ತಾನೆ. ಫಸ್ಟ್ ಟೈಮ್ ಅಂತ ಅವನು. ನಾನು ಒಂದು ಸಲ ಬಂದಿದ್ದೀನಿ ಅಷ್ಟೇ, ಇದು ಸೆಕೆಂಡ್ ಟೈಮ್. ವೈಕುಂಠ ಏಕಾದಶಿ ದಿನ ಇದೆಲ್ಲ ಮಾಡಿರೋದು ಡೆಕೋರೇಷನು. ಹಾಂ So Krishna might have responded by saying, no, they are all telling lies. So Mother ensure that even before Krishna could respond, foreseeing and reading Krishna's mindset, how Krishna will respond. Mind reading is not included. It's all known to them. The second thing, that's why Krishna is saying, Arjuna, second term. वो कौन करेगा उसको? तो वही भारत था. भारत का another word. भारत and भारत, two words Krishna is using addressing Arjuna. He didn't say oh Arjuna. He said oh Bharata and oh Bharatapa. Bharatapa is the conqueror of the foe. What is the why actually we are, our constitutional position is we are of illusion. See how it's ಪ್ರಸಾದ ಪುಳಿಯೋಗರೆ ಕೊಟ್ಟಿದ್ದಾರೆ. ಪ್ರಸಾದ ಸೊ ಗೈಸ್ ಇವಾಗ ಇಸ್ಕಾನ್ ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ ಮತ್ತು ಮಾತಾಡೋಂಗಿಲ್ಲ. ಸೊ ಅಲ್ಲೇನೋ ಸ್ಪೀಚ್ ಮಾಡ್ತಿದ್ರು, ಅದಕ್ಕೆ ಜಾಸ್ತಿ ಮಾತಾಡಿಲ್ಲ. ಪ್ರಸಾದ ತಿನ್ಕೊಂಡು ಈಗ ನಮ್ಮ ಮಂಜು ಬ್ರೋ ಇರೋ ರೂಮಿಗೆ ಬಂದಿದ್ದೀವಿ. ಅವ್ನು ಎಷ್ಟು ವರ್ಷ ಆಯಿತು ಪಮ್ಮು ಬಂದು? 10 ವರ್ಷ ಆಯಿತು. ಅವ್ನ ರೂಮ್ ತೋರಿಸಿಲ್ಲ ನಮ್ಗೆ ಯಾರಿಗೂ. ಇವತ್ತೇ ಫಸ್ಟ್ ಡೇ ನಾವು ಬಂದಿರೋದು ಅವನ ರೂಮಿಗೆ. ಮಂಜು ಬ್ರೋ ರೂಮ್ ಟೂರ್ ತೋರಿಸ್ತೀನಿ ಇವಾಗ. ಹೆಂಗೆ ಇಟ್ಕೊಂಡವನೆ ಅಂತ. ನೀಟಾಗಿಟ್ಟವನ. ಹಾಂ